ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿ ಟೆಟ್, ಕರ್ನಾಟಕ ಟೆಟ್ ಎಕ್ಸಾಮ್ ಹಾಗೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಕ್ಸಾಮ್ಗೆ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ರಿಕ್ರೂಟ್ಮೆಂಟ್ಗೆ ಹೆಲ್ಪ್ ಆಗಲಿಕ್ಕೆ ಈಗ SSC ಇಂದ ಏನು ಕಾಲ್ ಫಾರ್ಮ್ ಮಾಡ್ತಾ ಇದ್ದಾರೆ ಆ ಒಂದು ಹುದ್ದೆಗಳಿಗೂ ಕೂಡ ನೇಮಕಾತಿಗೆ ಗಣಿತಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಲೆಸನ್ಸನ್ನು ಮಾಡಿ ಅಂತ ನಿಮ್ಮ ಬೇಡಿಕೆ ಇತ್ತು. ಆ ಬೇಡಿಕೆಗೋಸ್ಕರ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲಿ ಒಂದು ಕ್ಲಾಸನ್ನು ಆಲ್ರೆಡಿ ಮಾಡಿದ್ದೀನಿ. ಅದರ ಮುಂದುವರಿದ ಒಂದು ತರಗತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಒಂದು ಪ್ರಾಬ್ಲಮನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. If A is to B is equal to 2:3 and B is to C is equal to 4:5, then the value of A square is to B square is to BC is ಅಂತ ಇದೆ. ಸೊ ಇದಕ್ಕೆ ನೀವು ಮಾಡಿ ಆನ್ಸರನ್ನು ಅಂತ ನಾನು ನಿಮಗೆ ಬಿಟ್ಟಿದ್ದೆ ಈ ಪ್ರಾಬ್ಲಮನ್ನು. ಸೊ ಈಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಈ ಮುಂದಿನ ತರಗತಿಯನ್ನು ಕಂಟಿನ್ಯೂ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಆವರೇಜ್ಗೆ ಸಂಬಂಧಪಟ್ಟಂತೆ ಹಾಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಚಾನಲ್ ನಿಮಗೆ ಇಷ್ಟ ಆಗಿತ್ತು, ಗಣಿತದ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ನೋಡೋಣ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಮೊದಲಿಗೆ ನಾವು A is to B 2:3 ಅಂತ ಬರ್ಕೊಳ್ಳೋಣ. ಅದರ ನಂತರ B is to C 4:5 ಆಗ್ತದೆ. ಅದು ಕೊಟ್ಟಿದ್ದಾರೆ, ಇವೆರಡು ಗಿವನ್ ಇದು. ಸೊ ಈ ಗಿವನ್ ಈ ಬೇಸಿಸ್ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ A square is to B square. ಸೊ A square ಮೀನ್ಸ್ 2 2s 4 ಆಗುತ್ತೆ. ಹಾಗೆ B square ಅಂತಂದ್ರೆ B square ಅಂದರೆ 9 ಆಗುತ್ತೆ. 3 3s 9 ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಕಂಡುಹಿಡ್ಕೋಬೇಕು. ವಿ ಹ್ಯಾವ್ ಟು ಫೈಂಡ್ ದಿಸ್ ಒನ್. ಇದನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ A square is to B square ಅನ್ನು ಕಂಡುಹಿಡಿದ ನಂತರ ಒಂದು ಮೈನ್ ಸ್ಟೆಪ್ ಇಲ್ಲಿ ಬರ್ತಾ ಇದ್ದೀನಿ ನಾನು. ಈ ಒಂದು ಸ್ಟೆಪ್ಪು ಬಹಳ ಇಂಪಾರ್ಟೆಂಟ್. ಸೊ ಯಾಕೆ A square is to B square ಅನ್ನು ನಾವು 4/9:1 ಅಂತ ಬರ್ಕೋಬೇಕು. ಸೊ 4/9 ಅಂತ ಯಾಕೆ ಬರ್ಕೋಬೇಕು ಅಂತ ನಿಮಗೆ ನಂತರ ತಿಳಿಸ್ಕೊಡ್ತೇನೆ. ಸೊ ಇದು ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಈ ಥರ ಬರ್ಕೊಳ್ಳೋದ್ರಿಂದ. ನೆಕ್ಸ್ಟ್ B square is to BC ಅಂತ ಬರ್ಕೊಂಡಿದ್ದೀನಿ, ಯಾಕಂದರೆ ನಾನು ಈ ಪಾರ್ಟನ್ನು ಕಂಡುಹಿಡಿಬೇಕಾಗಿದೆ. B square is to BC ಅಂದರೆ B square ಅಂದರೆ 4 ಸ್ಕ್ವೇರ್ 16 ಆಗುತ್ತೆ. BC ಅಂದರೆ B ಇಂಟು C 4 20 ಆಗುತ್ತೆ. 4 5 20. ಸೊ ಇದು ನಿಮಗೆ ಇದನ್ನು ಅದೇ ಥರನೇ ನಾನು ಬರ್ಕೊತಾ ಇದ್ದೀನಿ. 1:20/16 ಆಗುತ್ತೆ. ಯಾಕೆಂದರೆ B ಸ್ಕ್ವೇರ್ಗೆ ನಾನು 1 ಈಕ್ವೇಟ್ ಮಾಡ್ಕೊಂಡಿದ್ದೀನಿ. A square is to B square ಅಂದರೆ 1 ಆಗುತ್ತಲ್ವಾ ಇಲ್ಲಿ. ಸೊ B ಸ್ಕ್ವೇರ್ ಜಾಗದಲ್ಲಿ 1 ಬರುತ್ತೆ, ಇಲ್ಲಿ ಕೂಡ B ಸ್ಕ್ವೇರ್ ಜಾಗದಲ್ಲಿ 1 ಬರುತ್ತೆ. ಸೊ ನಾವು ಇವೆರಡನ್ನ ಏನು ಮಾಡ್ಬೋದು, ಈಗ ಈಕ್ವೇಟ್ ಮಾಡ್ಕೋಬಹುದು. A ಸ್ಕ್ವೇರ್ B ಸ್ಕ್ವೇರ್ ಹಾಗೆ BC ಬರಿಬೋದು. ನಿಮಗೆ A ಸ್ಕ್ವೇರ್ ಸಿಕ್ಕಿದೆ, B ಸ್ಕ್ವೇರ್ ಸಿಕ್ಕಿದೆ, BC ಕೂಡ ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಅದನ್ನು ಬರೀಬೇಕು. ಯಾವ ಥರ ಅಂತ ಹೇಳಿದ್ರೆ, ಸೊ A ಸ್ಕ್ವೇರ್ ಇಸ್ ಟು B ಅಂದರೆ 1 ಆಗುತ್ತೆ. ಇನ್ನು BC ಅಂದರೆ ವಾಟ್ ಇಸ್ ದಟ್ 20/16 ಆಗುತ್ತೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಡಿನಾಮಿನೇಟರಲ್ಲಿ ನಂಬರ್ಸ್ ನಮಗೆ ಬೇಕಾಗಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಲ್ಟಿಪ್ಲೈಡ್ ಬೈ ಅಂದರೆ ಡಿವೈಡೆಡ್ ಬೈ 4 ಆನ್ ಬೋತ್ ಸೈಡ್ಸ್ ಅಥವಾ ಮಲ್ಟಿಪ್ಲೈಡ್ ಬೈ 9 ಆನ್ ಬೋತ್ ಸೈಡ್ಸ್. 9 ಇಂದ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿ ನಿಮಗೆ ಈ 9 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 9 ಬರುತ್ತೆ. ಸೊ ಇಲ್ಲಿ ಕೂಡ 9 ಮಲ್ಟಿಪ್ಲೈಡ್ ಆಗಿ ಬರುತ್ತೆ. ಮಲ್ಟಿಪ್ಲೈ 9 ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿವೈಡೆಡ್ ಬೈ 4 ಆನ್ 3 ರೇಷಿಯೋಸ್. ಈ ಒಂದು 3 ರೇಷಿಯೋಸ್ ಏನಿದಾವಲ್ಲ ಅದರಲ್ಲಿ 4 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ನಾವು 4 4s 16, ಇದು 4 16s 64, 4 5s 20. ಸೊ ಇಲ್ಲಿ 9 5s 45 ಬಂತು, 4 9s 36 ಹಾಗೆ 16 ಹಾಗೆ ಬಂತು. ಅಂದರೆ 16:36:45 ಬರುತ್ತೆ. ಸೊ ನಿಮ್ಮದೇ ಆದ ಓನ್ ಮೆಥಡಲ್ಲಿ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದೇ ಮೆಥಡನ್ನು ಫಾಲೋ ಅಪ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನು ಮಾಡ್ಬೋದು. ಸೊ ನೋಡೋ ಆನ್ಸರ್ಸಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ. ಸೊ ಕಮೆಂಟಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಸೊ ದಿಸ್ ಈಸ್ ರೈಟ್ ಆನ್ಸರ್ ಅಂತ. ಸೊ ಇದು ಕರೆಕ್ಟ್ ಆನ್ಸರ್. ಸೊ ನೀವೆಲ್ಲೋ ಒಂದು ಸ್ವಲ್ಪ ಕ್ಯಾಲ್ಕುಲೇಷನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಅದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ರೇಷಿಯೋ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಇಫ್ ಎಕ್ಸ್ ಈಸ್ ಟು ಬಿ ಡಿವೈಡೆಡ್, ಎಕ್ಸ್ನ ನಾವು ಡಿವೈಡ್ ಮಾಡಬೇಕಾಗಿದೆ. ಇನ್ ದ ರೇಷಿಯೋ A is to B is to C, ದೆನ್ ದ 3 ಪಾರ್ಟ್ಸ್ ನಾವು A ಮತ್ತು B ಮತ್ತು C ರೇಷಿಯೋ ಅಲ್ಲಿ ಎಕ್ಸನ್ನು ಡಿವೈಡ್ ಮಾಡಬೇಕಾಗಿದ್ರೆ ಒಂದು ಫಾರ್ಮುಲಾ ಇದೆ. AX ಡಿವೈಡೆಡ್ ಬೈ A ಪ್ಲಸ್ B ಪ್ಲಸ್ C. ಬಿಗೆ ಡಿವೈಡ್ ಮಾಡಬೇಕಂದ್ರೆ BX ಡಿವೈಡ್ ಬೈ A ಪ್ಲಸ್ B ಪ್ಲಸ್ C. ಸಿಗೆ ಡಿವೈಡ್ ಮಾಡಬೇಕಂದ್ರೆ CX ಡಿವೈಡ್ ಬೈ A ಪ್ಲಸ್ B ಪ್ಲಸ್ C ರೆಸ್ಪೆಕ್ಟಿವ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ. ಈಗ 1:2:3 ಇತ್ತು ಅಂತ ಹೇಳಿದ್ರೆ 1 2 3ನ ಆ್ಯಡ್ ಮಾಡೋದು. ಅಲ್ಲಿಗೆ 1 + 2 3 3 + 3 ಎಷ್ಟಾಗುತ್ತೆ 6. ಅಂದರೆ 1/6 ಇಂಟು ಎಷ್ಟನ್ನು ಡಿವೈಡ್ ಮಾಡಬೇಕು ಅದು. ಅದೇ ಥರನೇ ಇದು 2/6 ಇಂಟು ಎಷ್ಟನ್ನು ಡಿವೈಡ್ ಮಾಡಬೇಕು
3/6 ಇಂಟು ಎಷ್ಟನ್ನು ಡಿವೈಡ್ ಮಾಡಬೇಕು. ಸೊ ಇದು ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಸಾಕಷ್ಟು ಪ್ರಾಬ್ಲಮ್ ಬರ್ತವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂದರೆ ನಿಮಗೆ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. ರೇಷಿಯೋ ಅಂಡ್ ಪ್ರಪೋರ್ಷನಲ್ಲಿ ಇಲ್ಲಿ 3 ರೇಷಿಯೋ ಕೊಟ್ಟಿದ್ದಾರೆ, 2 ಕೊಡ್ಬೋದು ಅಥವಾ 4 ಕೊಡ್ಬೋದು ಅಥವಾ 3 ಕೊಡ್ಬೋದು. ಸೊ ಪ್ರಾಬ್ಲಮನ್ನು ನೋಡೋಣ, ಅದರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಡಿವೈಡ್ ₹1664 ಇನ್ ದ ರೇಷಿಯೋ 5:3 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಅನ್ನ ನಾವು ನೋಡೋ ಅವಶ್ಯಕತೆ ಇಲ್ಲ, ಸಾಲ್ವ್ ಮಾಡಿಬಿಡೋಣ. ನಾನು ನಿಮಗೆ ಆಗಲೇ ಹೇಳ್ದಂಗೆ 5:3 ಏನಿದೆಯಲ್ಲ, 5 + 3 ಮಾಡಿ ಫಸ್ಟ್ ರೇಷಿಯೋನ ಆ್ಯಡ್ ಮಾಡ್ಕೊಳ್ಳಿ, ಯು ಗೆಟ್ 8. ಮೊದಲನೇ ಪಾರ್ಟ್, ಫಸ್ಟ್ ಪಾರ್ಟಲ್ಲಿ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟಿದೆ? 5 ಇದೆ, ಔಟ್ ಆಫ್ ಎಷ್ಟು? 8. ಎಷ್ಟನ್ನು ಡಿವೈಡ್ ಮಾಡಬೇಕು? 1664 ಇದೆ ಎಕ್ಸ್ ವ್ಯಾಲ್ಯೂ. ಈಗ ಇದನ್ನು ಬರ್ಕೊಡ್ರಿ. ಅದೇ ಥರ ಪಾರ್ಟ್ 2 ಅದೆಷ್ಟಿದೆ ಅಂದರೆ 3/8 ಇಂಟು 1664 ಆಗುತ್ತೆ. ಓಕೆ, ಸೊ 8ರಿಂದ ನೀವು ಕ್ಯಾನ್ಸಲ್ ಮಾಡಿ, 8 1s 8 2s. ಸೊ ಇನ್ನು 6 ಉಳಿತು, 0 ಕಟ್ಕೊಳ್ಳಿ, 8s 8 8s 64 ಆಯಿತು. ಸೊ ಮಲ್ಟಿಪ್ಲೈ ದಿಸ್ ಒನ್, ಯು ವಿಲ್ ಗೆಟ್ ಅ ಆನ್ಸರ್. 5 8s 40. ಸೊ 0 ಇದೆ, ಸೊ 4 ಹಾಗೆ ಬರ್ತಿದ್ದೀನಿ. 5 2s 10. ಸೊ 1040. ದಿಸ್ ಒನ್ ಫಸ್ಟ್ ಪಾರ್ಟ್ ಇದು. ಸೊ ಸೆಕೆಂಡ್ ಪಾರ್ಟ್ ನೋಡೋದಾದ್ರೆ ನೀವು ಸೇಮ್ 8 1s 8 and 208 ಸೇಮ್ ಕ್ಯಾಲ್ಕುಲೇಷನ್. 3 ಇಂದ ಮಲ್ಟಿಪ್ಲೈ ಮಾಡೋಣ. 3 8s 24, 3 2s 6, 624. This is what is the second part. First part 1040, 624. ಸೊ ನೋಡಿ 1040 and 624 ಬಂದಿದೆ ಅಲ್ವಾ ಇಲ್ಲಿ. ಸೊ ದಿಸ್ ಈಸ್ ಯುವರ್ ಆನ್ಸರ್. ದ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಹೀಗೆ ನೀವು ಸಾಲ್ವ್ ಮಾಡಬೇಕು. ಟೋಟಲ್ ರೇಷಿಯೋ ಮೇಲೆ ಯಾವುದನ್ನು ಕಂಡುಹಿಡಿತಾ ಇದ್ದೀರಾ ಇಂಟು ಟೋಟಲ್ ವ್ಯಾಲ್ಯೂ ಯಾವುದನ್ನು ನೀವು ಶೇರ್ ಮಾಡಬೇಕಾಗಿದೆ ಅದನ್ನು ಬರ್ಕೋಬೇಕಿಲ್ಲಿ. ಸೊ ಅರ್ಥ ಆಗಿದೆ ಅಲ್ವಾ ಇದು? ಸೊ ಇದೇ ಥರ ಭಾಳಷ್ಟು ಪ್ರಾಬ್ಲಮ್ ಕೇಳ್ತಾರೆ. ನಾನು ನಿಮಗೆ ಒಂದು ಮಾಡೆಲನ್ನು ಬಿಡಿಸಿ ತೋರಿಸಿದ್ದೀನಿ. ಸೊ ನೆಕ್ಸ್ಟು ಇಲ್ಲೊಂದು ಪ್ರಾಬ್ಲಮ್ ಇದೆ, ನೀವು ಇದನ್ನು ಟ್ರೈ ಮಾಡಿ ಅಂತ ನನ್ನ ಅನಿಸಿಕೆ. ಇಲ್ಲ, ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟು ನೆಕ್ಸ್ಟ್ ಲೆಕ್ಕವನ್ನು ನಿಮಗೆ ಟ್ರೈ ಮಾಡಲಿಕ್ಕೆ ಕೊಡ್ತೀನಿ. ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದ ನಂಬರ್ಸ್ 15, 28, 20 ಆ್ಯಂಡ್ 38 ಸೊ ದಟ್ ದೇ ಆರ್ ಇನ್ ಪ್ರಪೋರ್ಷನ್. ಅವು ಪ್ರಪೋರ್ಷನ್ ಆಗಿರೋ ರೀತಿಯಲ್ಲಿ ಇದರಿಂದ ಯಾವ ಒಂದು ಸಂಖ್ಯೆಯನ್ನು ನಾವು ಕಳಿಬೇಕಾಗಿದೆ. ಸೊ ಹೇಗೆ ಸಾಲ್ವ್ ಮಾಡಬೇಕಂತ ನೋಡೋಣ. ಮೊದಲು ಕೊಟ್ಟಿರ್ತಕ್ಕಂಥದ್ದು 15, we have to subtract from number that we don't know. We should write as x. Then 28 minus x is as 20 minus x and last 38 minus x. ಸೊ ಈ ರೀತಿ ಬರ್ಕೋಬೇಕು. ಬರ್ಕೊಂಡಾದ ನಂತರ ನಿಮಗೆ ಗೊತ್ತಿದೆ ದ ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಆ ರೂಲ್ ಗೊತ್ತಿದೆ ಅಲ್ವಾ? ಮಲ್ಟಿಪ್ಲೈ ದೀಸ್ ಟೂ ಟರ್ಮ್ಸ್, 28 minus x multiplied by 20 minus x, that is equal to 15 minus x multiplied by 38 minus x. Okay, this one and this one. So they must equal because they are already given. If they are in proportion, find the number which should be subtracted. Okay, so that is taken as x. X agi ನಾವು ತಗೊಂಡಿದ್ದು. So multiply ಮಾಡೋಣ ಈಗ. So 2 8s 16, 1, 2 2s 4 plus 1 5, and here is 0, and the next one multiply to this one minus 28 into x, 28x. Okay, and the next one is minus into plus minus x into 20, 20x. So minus into minus plus, that should be x square. Okay, next 15 into 38. So this one is 570, 15 into 38, and then 15 into x minus 15x. So minus into plus minus 38 into x minus into minus plus x square. Okay, so here x square, here also x square gets cancelled, and then minus 28x and 20x ಇದೆಯಲ್ಲ, ಇದು ನೋಡಿ 560 minus 48x, ಎರಡು ಮೈನಸ್ ಇರೋದ್ರಿಂದ ನಾವು ಕೂಡ್ಬೋದು, is equal to 570. ಹಾಗೆ ಇರಲಿ, ಇಲ್ಲಿ ಕೂಡ ಮೈನಸ್ ಇದೆ, ಎರಡನ್ನು ಆ್ಯಡ್ ಮಾಡಿದರೆ 53x. ಓಕೆ, ಸೊ ಈಗ 53x ಇದೆ, ಇಲ್ಲಿ 48x ಇದೆ. ಸೊ ಇದನ್ನು ಒಂದು ಕಡೆ ತಗೊಳ್ಳೋಣ, ನಮ್ಗೆ ಏನಾಗುತ್ತೆ ನೋಡೋಣ.
ಸೊ ಇದನ್ನು ಆಚೆ ಕಡೆ ಕಳಿಸಿದರೆ -48x plus 53x, that's even shifted to the another side, 570 minus 560. So ಈಗ ನೀವು ಕಳೀರಿ. So you will get 5x, that is equal to, and here you get 10. So 570 minus 560, it is 10. We need x is equal to 10 by 5, 5 1s are 5 2s are, that is equal to 2. The value of x is equal to 2. So this is what the method you can follow. The answer is option A. So ಇದು ನಿಮಗೆ ಈಸಿ ಆಗಲಿಲ್ಲ ಸರ್, ಇಷ್ಟು ದೊಡ್ಡ ಕ್ಯಾಲ್ಕುಲೇಷನ್ ನಾವು ಹೇಗೆ ಮಾಡೋದು ಅನ್ನೋದಾದರೆ, ಸಿಂಪಲ್ ಆಗಿ ನೀವು ಇದೇ ನಂಬರನ್ನು ತಗೊಂಡು ಒಂದು ಇನ್ನೊಂದು ಆಲ್ಟರ್ನೇಷನ್ ಮೆಥಡನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿ ಹ್ಯಾವ್ ಟು ಡೂ ದಿಸ್ ಒನ್. ಸೊ ಶಾರ್ಟ್ಕಟ್ ಮೆಥಡನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೇಮ್ ನಂಬರು ಇಲ್ಲಿ ಏನು ಕೊಟ್ಟಿದ್ದಾರೆ, ಆಪ್ಷನ್ಸಲ್ಲಿ ಇರತಕ್ಕಂಥ ವ್ಯಾಲ್ಯೂನ ಇಲ್ಲಿ ಹಾಕೊಳ್ಳಿ. 28 - 2 20 - 2 ಹಾಕೊಳ್ಳಿ, ಇವೆರಡು ಮಲ್ಟಿಪ್ಲೈ ಮಾಡಿ. ಹಾಗೆ 15 - 2 38 - 2 ಇವೆರಡು ಮಲ್ಟಿಪ್ಲೈ ಮಾಡಿ. ಸೇಮ್ ನಂಬರ್ ಬಂತು ಅಂದರೆ ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಅಥವಾ ಚೆಕ್ ಮಾಡೋದು 3ನ ಹಾಕೊಳ್ಳಿ, 28 - 3 20 - 3. ಸೊ ನೀವು ಆನ್ಸರ್ ಮಾಡಿ ನೋಡಿದರೆ ಈಸಿಯಾಗಿ ನಿಮಗೆ ಅದೇ ಆನ್ಸರ್ ಬರುತ್ತೆ. ಇದು ಶಾರ್ಟ್ಕಟ್ ಆಗಿ ನೀವು ಈಸಿಯಾಗಿ ಕಂಡುಹಿಡಿಬೋದು. ಅಂದರೆ ನಿಮಗೆ ಯಾವ ಸಮಯ ಇತ್ತು ಅಂತ ಹೇಳಿದರೆ ಯಾವುದೇ ಮೆಥಡನ್ನು ನೀವು ಫಾಲೋ ಅಪ್ ಮಾಡ್ಬೋದು. ಬೇಗ ಲೆಕ್ಕಗಳನ್ನು ಮಾಡೋದ್ರಿಂದ ಈ ರೀತಿ ಶಾರ್ಟ್ಕಟ್ ಸಿಗುತ್ತೆ.